ಸ್ಟಾರ್ಟಿಂಗ್ ಎಪಿಸೋಡ್ ಲೇ ಈ ವಿಷಯ ಗೊತ್ತಾಗ್ತಿದ್ದಂಗೆ ಫೋನ್ ಮಾಡಿಬಿಟ್ಟು ಮದುವೆ ಬೇಡ ಅಂದ್ಬಿಟ್ರೆ ಜನ ನಾಳೆಗೆ ಹೆಣ್ಣು ಕಡೆಯಿಂದ ಏನೋ ತಪ್ಪಿದೆ ಅಂತ ಅನ್ಕೊಳಂಗಿಲ್ಲ ಅಂತೆಲ್ಲ ಸಾವಿತ್ರಿ ಮಗಳಿಗೆ ಬೈತಿರ್ತಾಳೆ. ಅದಕ್ಕೆ 4 ಜನ ಇಲ್ಲಿಗೆ ಬಂದು ಜನದ ಮುಂದೆ ನಿಂತು ಇವ್ರುಗಳು ಮಾಡಿರೋ ಕಚ್ಚಡ ಕೆಲಸಗಳಿಗೆ ತೆಪ್ಪಿ ಇವಂದು ನನ್ನ ಮಗಳದಲ್ಲ ಅಂತ ಹೇಳಿ ರಂಪಾಟ ಯೋಚನೆ ಮಾಡ್ಬೇಕು ಅವರು ಅಂತೆಲ್ಲ ಅವ್ರ ಅಮ್ಮ ಮಗಳಿಬ್ಬರು ಮಾತಾಡ್ತಾ ಇದ್ದ. ಈ ಕಡೆ ಚಂಪಾಗ ನನ್ನ ಜೀವನದ ಬಾಗಿಲು ತೆಗ್ದು ವಿದ್ಯಾಕ ಕರ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಅಂತ ಗಣೇಶಗೆ ದೀಪ ಹಚ್ಚಿ ಕೈ ಮುಗ್ತಾರೆ. ಚಂಪನ ದಾರಿಯೊಳಗೆ ಯಾವ ಅಡೆತಡೆ ಬರಲಿಲ್ಲ, ಅವಳ ಕನಸು ನನ್ನ ಸಾಂಗ್ ಮಾಡಬೇಕು ಅಂತೆಲ್ಲ ವಿದ್ಯಾನು ಚಂಪಾ ಇಬ್ಬರು ಬೈತಿರ್ತಾರೆ. ಚಂಪಾ ಮನಸ್ಸಿದ್ರೆ ಮಾರ್ಗ ಅಂತೆಲ್ಲ ನಿನ್ನನ್ನು ಆಡ್ಕೊಂಡವ್ರ ಮುಂದ್ಗುಟೆ ನೀನೇನು ಅಂತ ಅವ್ರಿಗೆ ನೋಡ್ಕೊಳಂಗೆ ಉತ್ತರ ಕೊಡ್ಬೇಕವ ಅಂತೆಲ್ಲ ಹೇಳ್ತಾರೆ. ನಾನು ಹಂಗೆ ಉತ್ತರ ಕೊಡ್ಬೇಕಂತ ಎಲ್ಲಾಗಿಂತ ನಿನ್ನ ಆಶೀರ್ವಾದನೇ ಮುಖ್ಯ ವಿದ್ಯಾಕ ಅಂತ ನನಗೆ ಆಶೀರ್ವಾದ ಮಾಡು ಅಂತೆಲ್ಲ ಹೇಳಿ, ಚಂಪಾ ಏನು ಮಾಡ್ತಾ ಇದೆಯಾ, ನಿನಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡೋಳಲ್ಲ ಕಣಯ್ಯ ಅಂತೆಲ್ಲ. ಅಕ್ಕ ವಯಸ್ಸಲ್ಲೇ ಚಿಕ್ಕೋಳೆ ಆಗಿರ್ಬೋದು, ವ್ಯಕ್ತಿತ್ವದಲ್ಲಿ ಎಲ್ಲರಿಗಿಂತ ದೊಡ್ಡೋಳಕ್ಕ ನೀನು ಅಂತೆಲ್ಲ ಹೇಳ್ತಿರ್ತ. ಆಶೀರ್ವಾದ ಮಾಡೋಕೆ ಈಗ ದೊಡ್ಡ ವಯಸ್ಸಲ್ಲ, ದೊಡ್ಡ ಮನಸ್ಸು ಅಂತೆಲ್ಲ ಹೇಳ್ತಿದ್ದ. ಅದು ನಿನಗದೆ ಅಕ್ಕ ಅಂತ ಸುಮ್ಕೆ ಆಶೀರ್ವಾದ ಮಾಡಕ್ಕ ಅಂತೆಲ್ಲ ಹೇಳಿ ಆಶೀರ್ವಾದ ತಗೊತ 100 ಕಾಲ ಸಂದಾಗಿರು, ನಿನಗಿರೋ ಒಳ್ಳೆ ಮನಸ್ಸಿಗೆ ಖಂಡಿತವಾಗ್ಲೂ ನಿನಗೆ ಒಳ್ಳೇದಾಗೇ ಆಗುತ್ತೆ, ಎದ್ದಳು ಅಂತೆಲ್ಲ ಹೇಳಿ ಆಶೀರ್ವಾದ ಮಾಡ್ತಾಳೆ. ಈ ಕಡೆ ಸರು ಕೂಡ ಮಾತಾಡ್ತಾಳ. ಚಂಪಾ ನೀನು ಸಂದಾಗಿ ಓದಬೇಕು, ನಾವಿಬ್ಬರು ಓದಿ ನಮ್ಮ ಗುರಿನ ಸಾಧಿಸಿ ಹೆಣ್ಣಾಯ್ಕಲ್ ಜೀವನದಲ್ಲಿ ಓದೋದು ಎಷ್ಟು ಮುಖ್ಯ ಅನ್ನೋದು ತೋರಿಸ್ಕೊಡೋಣ ಅಂತ. ಈ ಕಡೆ ಅಮ್ಮಮ್ಮ ಒಬ್ಬರೇ ಮನೆ ಹತ್ರ ನಿಂತಿರ್ತಾರೆ. ಮದುವೆ ಚಂಪಿ ನೋಡಿದೆ ಎಲ್ಲೋ ಹೋಗ್ಬೇಕು ಅಂತೆಲ್ಲ ಹೇಳಿದ್ಲು ಅಂತೆಲ್ಲ ಹೇಳಿ ಅಮ್ಮಮ್ಮ ಬಂದೆ ದಿಬ್ಬಣ ಕರ್ಕೊಂಬರಕ್ಕೆ ಹೋದ್ರೆ ಇನ್ನೂ ತನಕ ಬಂದೇ ಇಲ್ವಲ್ಲ ಅಂತೆಲ್ಲ ಅಮ್ಮಮ್ಮ. ವಿದ್ಯಾ ಅಂತಲ್ಲ ಅಲ್ಲೇ ಚಂಪಿ ಎಲ್ಲೋ ಹೋಗ್ಬೇಕು ಅಂತ ಹೇಳಿದಲ್ಲೇ ನೀನು ಹೋಗೋಕ್ಕಿಲ್ವೇ ಅಂತೆಲ್ಲ ಹೇಳಿದಾಗ, ಹೋಗ್ಬೇಕು ಅಮ್ಮಮ್ಮ, ನಿಮ್ಮ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದೆ, ನನ್ನ ಆಶೀರ್ವಾದ ಯಾವಾಗೂ ನಿನ್ನ ಜೊತೆನೇ ಇರುತ್ತೆ ಬಿಡು ಅಂತೆಲ್ಲ ಹೇಳಿದೆ. ನೀನು ವಿದ್ಯಾ ನನಗೆ ಸಂದಾಗಿ ಓದ್ಕೊಂಡು ನೀನು ಅಂದ್ಕೊಂಡಾಗೆ ಸಾಧನೆ ಮಾಡಬೇಕು ಅಂತೆಲ್ಲ ಹೇಳಿ ಆಶೀರ್ವಾದ ಮಾಡ್ತಾಳೆ. ಆ ಕಡೆಯಿಂದ ಮದುವೆ ದಿಬ್ಬಣ ಬರ್ತಾ ಇರ್ತದೆ. ಮದುವೆ ದಿಬ್ಬಣ ಬರೋದು ನೋಡಿ ಅಮ್ಮಮ್ಮ ಮದುವೆ ದಿಬ್ಬಣ ಬಂತ ಅಂತ ಹೇಳ ಹೋಗ್ಬಿಡ್ತಾಳೆ. ಅಮ್ಮಮ್ಮ ಓದ್ಕೊಳ್ಳೆ ಈ ಕಡೆ ವಿದ್ಯಾನು ಚಂಪಾ ಹೋಗ್ತೀನಿ ಅಂತ ಹೋಗ್ಬೇಕಾದ್ರೆ ವಿದ್ಯಾ ಇದ್ದು ಬೇಡ ಹಿಂಗೆ ಹೋಗೋದು ಬೇಡ ಅಂಥೇಳಿ ಕರ್ಕೊಂಬರ್ತಾಳೆ. ಎಲ್ಲರೂ ಇದ್ದಾರೆ ಮದುವೆ ದಿಬ್ಬಣದಲ್ಲಿ. ಎಲ್ಲರಿದ್ದಾಗ ಅಲ್ಲಿಗೆ ಬರ್ತಾರೆ. ಇವ್ರ ಹತ್ರ ಬಂದು ಮಾವಯ್ಯನ ಆಶೀರ್ವಾದ ತೊಗೋಬೇಕಂತ ಬರ್ತಾರೆ. ಅದು ಮಾವಯ್ಯ ಅಂತೆಲ್ಲ ಹೇಳಿ ಹೇಳವ್ವ ಅಂತೆಲ್ಲ ಹೇಳಿ ಹೇಳ್ಕೊಂಬರ್ತಾ ಹಂಗೆ ಬಲವಂತ ಮಾಡಿ. ಆ ಕಡೆಯಿಂದ ಮಾವಯ್ಯ ಏನೋ ನಮ್ಮನ್ನು ಕೆಣಕನಕ್ಕೆ ಬಂದಿದ್ದಂಗೆ ಎದ್ರಕಣವ ಅಂತ ಈಶ್ವರ ಮಗಳು ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಈ ಕಡೆಯಿಂದ ಮಾವಯ್ಯ ಏನವ ಚಂಪಾ ಇವತ್ತು ಟ್ಯೂಷನ್ ಹೋಗ್ತಾ ಇದ್ದಾಳ, ಆಶೀರ್ವಾದ ಮಾಡಿ ಆಶೀರ್ವಾದ ಚಂಪಾ ಮೇಲೆ ಯಾವಾಗೂ ಇರುತ್ತೆ ಕಣವ, ಆದರೆ ಇವತ್ತು ಅವಳು ಹೊಸ ಜೀವನಕ್ಕೆ ಕಾಲು ಮಡಗ್ತಾ ಇದ್ದಾಳೆ ಮಾವಯ್ಯ ಅಂತಲ್ಲ, ಅದಕ್ಕೆ ನೀವು ಆರೈಸಿ ಮಾವಯ್ಯ ಅಂತೆಲ್ಲ ಹೇಳಿ ಹೋಗು ಚಂಪಾ ಅಂತೆಲ್ಲ ಹೇಳ್ದ. ಚಂಪಾನು ಹೋಗಿ ನಿನ್ನ ಆಸೆಗಳೆಲ್ಲ ಹೇಳಿ ಸಂದಾಗಿ ಓದಿ ಒಳ್ಳೆ ಹೆಸರು ತಗೊಳವ, 100 ಕಾಲ ಸಂದಾಗಿ ಬಾಳವ ಅಂತೆಲ್ಲ ಹೇಳಿ ಆಶೀರ್ವಾದ ಮಾಡ್ತಾ. ಅದೇ ದಿಬ್ಬಣದಾಗ ಅವರು ಸೈಡ್ ಹೊಡೆದು ಹೋಗ್ತಾಳ. ಸೈಡ್ ಹೊಡೆದು ಹೋಗಿ ಹಿಂದೆ ತಿರುಗಿ ನೋಡ್ತಾ ಆ ಕಡೆಯಿಂದ ವಿದ್ಯಾನು ಬರ್ತಾ. ನೋಡಿ ಗಂಡು ಮಕ್ಕಳು ಒಂದು ಹೆಣ್ಣರಿಂದ ದೂರ ಆದ್ಕೊಳ್ಳೆ ಇನ್ನೊಂದು ಸಂಸಾರ ಕಟ್ಕೊಳಕ್ಕೆ ಬಡ್ದಾಡ್ತಾರೆ, ಹೆಣ್ಣು ಮಕ್ಕಳು ಜೀವನ ಕಟ್ಕೊಳಕ್ಕೆ ಬಡ್ದಾಡ್ತಾರೆ, ಇಷ್ಟೇ ಗಂಡು ಹೆಣ್ಣಿಗೆ ಇರೋ ವ್ಯತ್ಯಾಸ ಅಂತೇಳಿ ಅಮ್ಮಮ್ಮ ಬುದ್ಧಿ ಮಾತು ಹೇಳ್ತಾ. ಈ ಕಡೆ ಬಾ ಆಟೋಗೆ ಕರ್ಕೊಂಡು ಹೋಗಿ ಆಟೋ ಇರಿಸ್ತೀನಿ ಅಂತೆಲ್ಲ ಹೇಳಿ ಆಟೋಗೆ ಕರ್ಕೊಂಬರ್ತಾ. ಆಟೋ ಎಲ್ಲಿವರೆಗೂ ಆ ಕಡೆ ಬಾ ಅಂತೆಲ್ಲ ಹೇಳಿ ಎಲ್ಲಿವರೆಗೂ ಬರ್ತೀಯಕ್ಕ ಅಂದರೆ ನೀನು ಆಟೋಗೆ ಹೋಗೋವರೆಗೂ ಬರ್ತೀನಿ ನಾನಂತ ಗೇಟ್ವರೆಗೂ ಕರ್ಕೊಂಬಂದು ಆಟೋ ಏರಿಸ್ತಾ. ಆಟೋ ಹೋಗೋವರೆಗೂ ಕಾಯ್ಕೊಂತ ನಿಂದಿರ್ತಾಳೆ. ಈ ಕಡೆಯಿಂದ ಭದ್ರಾ ಇಲ್ಲಿ ಆ ಗಿಡಮೂಲಿಗೆ ಆ ಔಷಧಿ ಎಲ್ಲ ಕೊಟ್ಟಿರ್ತಾರಲ್ಲ ಆ ಅಜ್ಜನ ಮಗಳನ್ನ ಹುಡ್ಕೊಂಡು ಬಂದಿರ್ತಾನೆ. ಆ ಅಜ್ಜನ ಮಗಳನ್ನ ಅವ್ರು ನೋಡಿರ್ತಾರೆ. ನಮಸ್ಕಾರ ಸ್ವಾಮಿಗಳೇ ಅಂತೆಲ್ಲ ರಾತ್ರಿಯಿಂದ ನಿಮಗೋಸ್ಕರನೇ ಕಾಯ್ತು, ನೀನು ನಮ್ಮ ಊರಿಗೆ ಬಂದಿದ್ದ ಆ ಮಿನಿಸ್ಟ್ರ್ ಮಗ ಅಲ್ಲಪ್ಪ ಅಂತೆಲ್ಲ ಹೇಳ. ಹೌದು ಸ್ವಾಮಿರಿ ಅಂತೆಲ್ಲ ಹೇಳ್ತಾ.
ಕಾಡಿಗೆ ಹೋಗಿ ರಾಕ್ಷಸಿ ದುಂಬಿಗಳನ್ನ ಬಚಾವ್ ಮಾಡೋಕ್ಕೆ ಮದ್ದು ತಂದೆಲ್ಲಪ್ಪ ಅಂತ. ನಾವು ಗಿಡಮೂಲಿಕೆ ತರಕ್ಕೆ ಹೋಗಿದ್ವಪ್ಪ. ಅಲ್ಲಪ್ಪ ನಾವು ಕಾಡಿಗೆ ಹೋಗಿ ಮದ್ದು ತರಕ್ಕೆ ಹೋಗಿದ್ವಿ, ಯಾಕಂದರೆ ಕೆಲವೊಂದು ಮದ್ದನ್ನ ರಾತ್ರಿನೇ ತರಬೇಕು ಅಂತೆಲ್ಲ ಹೇಳ್ದ. ಅದು ಬಿಡ ಕಣಪ್ಪ, ನೀನು ಇದಕ್ಕಪ್ಪ ನಮ್ಮ ದಾರಿನೇ ಕಾಯ್ತಿದ್ವಿ ಅಂತೆಲ್ಲ ಕೇಳಿದಾಗ ಒಂದು ಸತ್ಯ ತಿಳ್ಕೊಬೇಕಿತ್ತು. ಅಂದರೆ ಏನು ಸತ್ಯ ಅಂತ ಕೇಳಿದಾಗ, ನಾನು ಔಷಧಿ ತರಕ್ಕಂತ ಕಾಡಿಗೆ ಹೋಗಿದ್ನಲ್ಲ ಅವತ್ತು ರಾತ್ರಿ ನನ್ನ ಹೆಂಡ್ರು ಕೂಡ ನನ್ನ ಕೂಡನೇ ಬಂದಿದ್ಲು ಅಂತೆಲ್ಲ ಹೇಳ್ತಾರೆ. ಆವಾಗ ಆದರೆ ಒಂದು ಕಡೆ ಹಂಗೆ ಕೆಸರಲ್ಲಿ ಬಿದ್ದಿದ್ದು ಮತ್ತು ಅವಳನ್ನ ಕೆಸರಿಂದ ತೆಗ್ದಿದ್ದು ನನ್ನ ಆ ಪರಿಸ್ಥಿತಿ ಅಲ್ಲೇ ಇರೋಂಥ ಕಾಡೊಳಗೆ ಹೋದೆ ನಾನು ಅಂತೆಲ್ಲ ಹೇಳ್ತಾ. ಆದರೆ ಅವಳು ಮಾತ್ರ ಹೆದರ್ಕೊಳ್ದೆ ಕಾಡೊಳಗೆ ಬಂದ್ವಿ. ತನಗೆ ಏನಾಗುತ್ತೆ ಅಂತ ಲೆಕ್ಕಿಸ್ದೆ ಪ್ರಾಣಿ ಉಳಿಸ್ಬೇಕಂತ ಒಂದೇ ಲೆಕ್ಕದ ಕಲ್ಲು ಮುಳ್ಳು ಕಾಡು ಪ್ರಾಣಿ ಯಾವುದಕ್ಕೂ ಹೆದರ್ಕೊಳ್ಳಾರ್ದೆ ಮುಳ್ಳಿನ ಗೂಡಿಂದ ಔಷಧಿ ತಂದ್ಲು. ಆದರೆ ಅವಳು ಇನ್ನೇನು ಗೆದ್ಲು. ಹಿಂತಿರುಗುವಾಗ ಯಾರು ಹಿಂದೆ ನಿಂತು ಅವಳು ತಲೆಗೆ ಹೊಡೆದು ಅವಳು ಕಷ್ಟಪಟ್ಟು ತಂದಿರೋ ಔಷಧಿನ ಅವಳು ಮಾಡಿರೋ ಸಾಧನೆ ತಂದು ಅಂತ ಹೇಳ್ಕೊಂಡು ಓಡಾಡ್ತಿದಾರ ಅಂದಾಗ ಅವ್ರ ಮಗಳು ಅಲರ್ಟ್ ಆಗ್ಬಿಡ್ತಾ. ಅವ್ರ ಮಗಳಿಗೆ ಗೊತ್ತಿರ್ತೈತೆ ಅದು ಸುಭಾಷ ಹೊಡೆದಿರೋದು ಅದೆಲ್ಲ ನೋಡಿರ್ತಾಳೆ ಅವ್ರ ಮಗಳು. ಈ ಕಡೆ ದಿಬ್ಬಣ ಜೋರು ಇರ್ತೈತಿ. ದಿಬ್ಬಣ ಜೋರು ಇರ್ಬೇಕಾದ್ರೆ ಮನೆಯೊಳಗೆ ಕುಂತು ಬಾರಿಸ್ತಾ ಇರ್ತಾರೆ ಅವ್ರ ಬ್ಯಾಂಡೆಲ್ಲ ಚೆನ್ನಾಗಿದೆ ಅಂತೆಲ್ಲ. ಶಿವರಾಮ ಕುಂತ ಅವರೆಲ್ಲರೂ ಮಾತಾಡ್ತಾರೆ. ಅವ್ರ ಅಮ್ಮನ ನೋಡ್ರಂಗಣ್ಣ ನಿಮ್ಮ ಕಡೆಯವ್ರ ವಾದ್ಯ ಎಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ದ. ಲೇ ಕ್ವಾಟ್ಲೆ ಬಿಸಿ ಬಿಸಿ ಕಾಫಿ ಟೀ ಅಂತ ಹೇಳಿ ಮಾವಯ್ಯ ಲೋ ಕ್ವಾಟ್ಲೆ ಬಂದವರೆಲ್ಲರಿಗೆ ಕಾಫಿ ರೆಡಿ ಮಾವಯ್ಯ ಬನ್ನಿ ಅಕ್ಕ ಬಿಸಿ ಬಿಸಿ ಕಾಫಿ ಟೀ ಅಂತೆಲ್ಲ ಹೇಳ್ತಾ ಇರ್ತಾನೆ. ಇವನಿಗೆ ಬಾಲ ಒಂದಿಲ್ಲ ಆಟೆ ಅಂತ ಇದ್ದಿದ್ರೆ ಥೇಟ್ ಮಂಗನ ಅವನಿರೋ ಕಡೆ ಖುಷಿಗೇನು ಕೊರತೆ ಎಲ್ಲ ಬಿಡ್ಕಣವ ಅಂತ ಶಿವರಾಮೇಗೌಡ ಹೇಳ್ತಾನೆ. ಆಯಿತು ಎಲ್ಲ ವ್ಯವಸ್ಥೆ ಆಗಿದೆ ಕಣ್ಲ, ಆದರೆ ಬಂದು ಜನರ ಅಚ್ಚುಕಟ್ಟಾಗಿ ಮಾತಾಡಿಸ್ಬೇಕು ಅಷ್ಟೇ ಅಂತೆಲ್ಲ ಹೇಳ್ತಾರೆ. ಅವ ನೀನು ಐಶ್ವರ್ಯ ಅಂತೆಲ್ಲ ಕರೀತಾರೆ, ಬಾಬಾ ಅಂತೆಲ್ಲ. ಹಾಂ ಬಾಬಾ ಅಂತ. ಇನ್ನೇನು ಹೆಣ್ಣಿನ ಕಡೆಯವ್ರು ಬರ್ತಾರೆ, ಅವ್ರಿಗೇನೇನು ಬೇಕು ವ್ಯವಸ್ಥೆ ಮಾಡ್ಕೊಳ್ಳೋದು, ಎಲ್ಲ ವ್ಯವಸ್ಥೆ ಆಗಿದೆ ಬಾಬಾ ಅಂತೆಲ್ಲ ಹೇಳ್ತಾರೆ. ಅದು ಸರಿ ಭದ್ರಾ ಇಲ್ಲಿ ಕಾಣಿಸ್ತಾ ಇಲ್ಲಲ್ಲ ಅಂತೆಲ್ಲ ಶಿವರಾಮೇಗೌಡ ಕೇಳ್ದ. ಶಿವರಾಮೇಗೌಡ ಕೇಳಿದಾಗ ಈ ಕಡೆಯಿಂದ ಹೌದಲ್ವೇ ಅಂತ ಅಮ್ಮಮ್ಮ ಅವನು ಮುಂದೆ ನಿಂತ್ಕೊಂಡು ಮದುವೆ ಶಾಸ್ತ್ರ ನೆರವೇರಿಸ್ಕೊಡ್ಬೇಕಲ್ವೇ ಅಂತ ಅಮ್ಮಮ್ಮ ಹೇಳ್ತಾ. ಈ ಕಡೆ ಶಿವರಾಮೇಗೌಡ ಈಶ್ವರಿಗಂತೂ ಭಯ ಇರ್ತೈತಿ. ಈಶ್ವರಿಗೆ ನಿನಗೇನಾದರೂ ಹೇಳಿದ್ನಮ್ಮ ಈಶ್ವರಿ ಅಂತೆಲ್ಲ ಕೇಳಿದಾಗ ಈಶ್ವರಿ ಅಂದಾಗ ಬಾವಾ ನಿನ್ನೆ ಕೇಳ್ತಾ ಇರೋದವ ಇಲ್ಲ ಬಾವಾ ಅಂತೆಲ್ಲ ಹೇಳಿದ. ಲೋ ಶಿವರಾಮ ಅವನ ಬಗ್ಗೆ ಕೇಳೋದಕ್ಕೆ ಅಂದರೆ ಈಶ್ವರನ ಕೇಳೋದಲ್ಲ, ಅವನು ಬಾಲ ಅಲ್ಲೆದನಲ್ಲ ಅವನು ಕೇಳಬೇಕು ಅಂತೆಲ್ಲ ಹೇಳಿ ಅಮ್ಮಮ್ಮ ಹೇಳ್ತಾ. ಬಾಲ ಯಾರಂದರೆ ಕ್ವಾಟ್ಲೆ ಅಂತೆಲ್ಲ ಕ್ವಾಟ್ಲೆ ಬಾರ್ಲ ಇಲ್ಲಿ ಅಂತೆಲ್ಲ ಹೇಳ್ದೆ. ಬರ್ರ ಅಂತೇಳಿ ಗಾಡಿ ಸ್ಟಾಪ್. ನಾನು ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ಏನು ಭದ್ರಾ ಎಲ್ಲೋಗೋಣ ಕಾಣಿಸ್ತಾನ ಇಲ್ಲಲ್ಲ ಅಂತ ಅಮ್ಮಮ್ಮ ಕೇಳಿದಾಗ ಅದು ಅಮ್ಮಮ್ಮ ಅಂತೆಲ್ಲ ಹೇಳ್ತಾನೆ. ಆದರೆ ತಡವರಿಸ್ತಾನೆ ಹೇಳಬಾರ್ದು ಅಂತ. ಲೇ ನಿನ್ನೆ ಕಣ್ಲ ಕೇಳ್ತಾ ಇರೋದು ಮಾತಾಡ್ಲಾ ಅಂತೆಲ್ಲ ಹೇಳ್ತಾರೆ. ಆವಾಗ ಅದು ಲೇ ಕ್ವಾಟ್ಲೆ ಯಾಕಲ ಮಾತಾಡಲ ಅಂತ ಶಿವರಾಮೇಗೌಡ ಬೈತಾನೆ. ಒಂದು ಮುಖ್ಯವಾದ ಕೆಲಸದ ಹೊರಗಡೆ ಹೋಗೋಣ ಅಂತೆಲ್ಲ ಹೇಳ್ತಾರೆ. ಆವಾಗ ಚಿತ್ರಾಗೂ ಮತ್ತು ಅವರಮ್ಮ ಈಶ್ವರಿಗೂ ತುಂಬ ದಿಗಿಲಾಗುತ್ತೆ. ಯಾಕಂದರೆ ಎದಕ್ಕೆ ಹೋಗೋಣ ಅಲ್ಲ ಕಣ್ಲ ಮನೇಲಿ ಮದುವೆ ಇಟ್ಕೊಂಡು ಇನ್ಯಾವ್ದಿಲ್ಲ ಮುಖ್ಯ ಕೆಲಸ ಅಂತಾರೆ. ಅದು ಸುಭಾಷಣ್ಣನ ಮದುವೆಗೆ ಸರ್ಪ್ರೈಸ್ ಕೊಡಬೇಕಂತ ಹೋಗಾರ ಅಂತೆಲ್ಲ ಹೇಳ್ತಾ. ಆವಾಗ ಇವರಿಗೆ ಮತ್ತೆ ಟೆನ್ಷನ್ ಆಗುತ್ತೆ, ಏನಪ್ಪ ಇರ್ಬೋದು ಅಂತೆಲ್ಲ ಹೇಳಿ ಚಂಪಾ ಅವರೆಲ್ಲ ಸುಮ್ಮನೆ ಏನೇನು ಪ್ಲ್ಯಾನ್ ಮಾಡಾರೇನು ಅಂತ. ಇಷ್ಟು ದೊಡ್ಡ ಅನ್ಯಾಯ ನಡೆದ್ರು ಕೂಡ ತಲೆಗೆ ಹೊಡೆದು ಔಷಧಿ ತಂದಿರೋ ತಲೆ ಎತ್ಕೊಂಡು ಓಡಾಡ್ತಾ ಇದ್ರೆ ನಿಜವಾಗ್ಲೂ ಔಷಧಿ ತಂದಿರೋ ನನ್ನ ಹೆಂಡ್ರಿ ಎಲ್ಲ ಗೊತ್ತಿದ್ರು ಮೌನವಾಗಿ ನಿಂತಾಳ ನನ್ನ ಹೆಂಡ್ರು ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಇವರು ಯಾಕೆ ಗೊತ್ತಾ, ಸತ್ಯ ಹೇಳಿದರೆ ಯಾರು ನಂಬಕ್ಕಿಲ್ಲ, ಅದರಲ್ಲೂ ನಾನು ನಂಬೇಕಾಗಿರೋ ವ್ಯಕ್ತಿ ನಾನೇ ಅನುಭವಿಸ್ತಿದ್ದೀನಿ, ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದಂತ ಆ ತಾತ ಹೇಳಿದೆ. ಭದ್ರಾ ಇದ್ದ ಅವನ್ನ ಮಾತ್ರ ಸುಮ್ಮನೆ ಅವತ್ತು
ನೀವು ಅವತ್ತು ಏನು ನಡೀತಾ ಅಂತ ನೋಡಿರೋ ನಿಮ್ಮ ಮಗಳು ಬಂದು ಅಲ್ಲಿ ಹೇಳ್ಬೇಕು ಅಂತೆಲ್ಲ ಹೇಳ್ತಾರೆ. ಆ ಕಡೆಯಿಂದ ಅವ್ರ ಮಗಳೇ ಹೆದರ್ಕೊಂಡಿರ್ತಾಳೆ ಹೇಳಲ್ಲ ಅಂತ. ನೀವೇನು ಯೋಚನೆ ಮಾಡಬೇಡಿ, ತಾಳಿ ಕಟ್ಟರ್ ಬಂದುಬಿಡ್ತಾನೆ ಅಂತೆಲ್ಲ ಹೇಳಿದಾಗ, ಅಯ್ಯೋ ಅದೇನು ಪ್ರೈಸ್ ಕೊಟ್ಟನೋ ಕಾಣೆ ಅವಲ್ಲ ಕಾಣಲ ಕಾಟ್ಲೆ, ಈಗಲೇ ಹೋಗ್ಬೇಕಾಗಿತ್ತು ಕಣ್ಮಣಿ ಮದುವೆನಲ್ಲಿ ಕೂಡ ಅವನು ಇದೇ ಕೆಲಸ ಮಾಡಿದ್ದಲ್ವಾ ಅಂತೆಲ್ಲ, ಬರ್ತಾನೆ ಬಿಡು ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾನೆ. ಅಣ್ಣ ಅಂತೆಲ್ಲ ಹೇಳಿ ಮಿನಿಸ್ಟ್ರಿ ಫೋನ್ ಮಾಡೋದಂತ ಅವರು ಗೋವಿಂದ ಅವ್ರು ಬಂದು ಫೋನ್ ಕೊಡ್ತಾರೆ. ಮಿನಿಸ್ಟ್ರಿ ಏನೋ ಫೋನ್ ಮಾಡೋದು, ನಿನ್ನ ಕೂಡ ಮಾತಾಡಬೇಕಂತೆ ಅಂತೆಲ್ಲ ಹೇಳಿ ಫೋನ್, ಹಲೋ ಸಾಹೇಬ್ರೆ ಅಂತೆಲ್ಲ ಹೇಳ್ತಾರೆ. ಹಲೋ ಸಾಹೇಬ್ರೆ, ಏನು ಕೇಳಿಸ್ತಾ ಇಲ್ಲ ಅಂತೆಲ್ಲ ಕೇಳಿಸ್ತಾ ಇದೆ ಅಂತ ಇವ್ರು ಹೋದ್ರು. ಇವ್ರು ಹೋದ್ಕೊಳ್ಳೆ ಈ ಕಡೆಯಿಂದ ಸಾವಿತ್ರಿ ಮಗಳು, ಅಮ್ಮಮ್ಮ ಇದು ಹೋಗಿ ಮದುವೆ ಕೆಲಸ ನೋಡ್ಕೊ ಹೋಗಿ ಅಂತೆಲ್ಲ ಹೇಳಿ ಅಮ್ಮಮ್ಮ ಅವ್ರಿಗೆ ಕಳಿಸಿ ಅಮ್ಮಮ್ಮ ಎದ್ದು ಹೋಗ್ಬಿಡ್ತಾ. ಅಮ್ಮಮ್ಮ ಎದ್ದು ಹೋದಾಗ ಸಾವಿತ್ರಿ ಮಗಳು ಹೋಗ್ತಲ್ಲ, ಈಶ್ವರಿ ಮಗಳಿಗೆ ಟೆನ್ಷನ್ ಆಗ್ತೈತೆ. ಯಾಕಂದರೆ ಭದ್ರ ಎಲ್ಲಿ ಹೋಗೋಣ ಅನ್ನೋದು ಇವ್ರಿಗೆ ಡೌಟ್ ಇರುತ್ತೆ, ಭದ್ರ ಎಲ್ಲಿ ಹೋಗೋಣ ಎಲ್ಲಿಲ್ಲ ಅನ್ನೋದು. ಅಲ್ಲ ಕಣವ, ಈ ಭದ್ರ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ನಮ್ಮ ಸುಭಾಸ ಬೇರೆ ಕುಡಿದು ಮಾತಲ್ಲಿ ಏನು ಹೇಳಿದ್ನೋ ಏನಿಲ್ಲ, ಅವನು ಅದೆಲ್ಲಿಗೆ ಹೋದ್ನೋ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ದ. ಅಲ್ಲ, ಮದುವೆಗಿಂತ ಮುಖ್ಯವಾದ ಕೆಲಸ ಇದೆ ಅಂತ ಹೋಗೋಣ ಅಂದರೆ ಯೋಚನೆ ಮಾಡವ ಅಂತೆಲ್ಲ ಚಿತ್ರ ಹೆದರಿಸ್ತಾ ಇರ್ತಾಳೆ ಅವರಮ್ಮ. ಅದು ಅಲ್ಲದೆ ಆ 3 ಅಡಿ ಕಣ್ಮಣಿ ಮದುವೆ ದಿವಸ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಕೊನೆ ಗಳಿಗೆಲ್ಲೇ ಅವಳು ವರ್ಷೆ ತೋರಿಸ್ಬಿಟ್ಲು. ಈಗ ನೋಡವ ಖುಷಿಯಾಗಿ ಮನೆ ತುಂಬ ಓಡಾಡ್ಕೊಂಡ ಇದ್ದಾಳ ಅಂತೇಳಿ. ಅಂದರೆ ಈ 3 ಅಡಿ 6 ಅಡಿ ಸೇರಿಕೊಂಡು ಏನೋ ಮಾಡೋಕೆ ಹೊಂಟಾರೆ ಕಣವ ಅಂತೆಲ್ಲ ಹೇಳ್ತಾರೆ. ಬೆಳಿಗ್ಗೆಯಿಂದ ಬೇರೆ ನನ್ನ ಬಲಗಣ್ಣ ಅದರ್ತದೆ, ಯಾಕೋ ನನಗೆ ಶಾನೆ ಭಯ ಆಗ್ತಿದೆ ಕಣವ ಅಂತ, ಶಕುನನೇ ಸರಿ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಎಲ್ಲಿಲ್ಲೋ ನಿಮ್ಮ ಭದ್ರ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತೆಲ್ಲ ಹೇಳಿ ಭದ್ರನಿಗೆ ಫೋನ್ ಮಾಡೋಕೆ ಅದಕ್ಕೆ ಟ್ರೈ ಮಾಡ್ತಾಳೆ. ಹುಡುಕಿಸ್ಬೇಕು ಚಿತ್ರ ಹೆಂಗನು, ಯಾಕೋ ನೀನು ಹೇಳಿದ ಮೇಲೆ ನನಗೂ ದಿಗಿಲು ಹತ್ಕೊಂತೈತೆ ಕಣ್ಲೆ ಅಂತ. ಭದ್ರ ಅಂತೆಲ್ಲ ಹೇಳಿ ಭದ್ರ ಎಲ್ಲೋಗೋಣ ಅಂತ ಮೊದಲು ಪತ್ತೆ ಹಚ್ಚಬೇಕು ಕಣ್ಲೆ ಅಂತೆಲ್ಲ ಅವರಮ್ಮ ಹೇಳ್ತಾ ಇರ್ತಾಳೆ. ಆವಾಗ ಸರಿ ಕಣವ ಅಂತೆಲ್ಲ ಹೇಳಿ ಇವರು ಪ್ಲ್ಯಾನ್ ಎಲ್ಲಿ ಅಂತ ಬಾ ಚಿತ್ರ ಅಂತೆಲ್ಲ ಹೇಳಿ ಫೋನ್ ತಗೊಂಡು ಹೊರಗೆ ಬರ್ತಾರೆ. ಅವನು ಬೇರೆ ಔಷಧ ಕದ್ದು ತಂದವನಿಗೆ ಎಲ್ಲ ಪ್ರಾಣ ಉಳಿಸಿದವನು ಅಂತ ಬಹುಮಾನ ಕೊಂಡಾಡ್ತಾ ಇದ್ದಾರಾ ಅಂತೆಲ್ಲ ಹೇಳಿದಾಗ, ಆದರೆ ಆ ಚಪ್ಪಾಳೆ ಗೌರವ ಎಲ್ಲ ಸೇರಬೇಕಾಗಿದ್ದು ನನ್ನ ಹೆಂಡ್ರು ಬಿದ್ದಾಗೆ ಅಂತೆಲ್ಲ ಹೇಳಿದಾಗ ಆ ಹುಡುಗಿಗೆ ಗೊತ್ತಿರ್ತೈತೆ, ನನಗೆ ಗೊತ್ತು ಅವಳು ಅಲ್ಲಾಗಿರೋ ಸತ್ಯ ನೀವು ನೋಡಿದ್ದೀರಿ ಅಂತೆಲ್ಲ ಹೇಳಿ ಕೇಳ್ತಾ ಇದ್ದಾಗ ಅವರು ದಯವಿಟ್ಟು ಅಲ್ಲೇನು ನೋಡಿದ್ರು ಅದೇನು ಬಂದು ಹೇಳಿ ಅಂತೆಲ್ಲ, ಕಷ್ಟಪಟ್ಟು ವಿದ್ಯಾಗಿ ಅವಳಿಗೆ ಸಲ್ಲಬೇಕಾಗಿರೋ ಗೌರವ ಸಲ್ಲಬೇಕು ಅಂತೆಲ್ಲ ಹೇಳ್ತಾರೆ. ಮೋಸ ಮಾಡಿರೋ ಅವನ ನಿಜವಾದ ಮುಖ ಎಲ್ಲರಿಗೆ ಗೊತ್ತಾಗಲಿ ಅಂತೆಲ್ಲ ಹೇಳಿ, ನಿನಗೇನಾದರೂ ಗೊತ್ತಿದ್ರೆ ಹೇಳ್ಬಿಡವ ಅಂತೆಲ್ಲ, ಇಲ್ಲ ನನಗೇನು ಗೊತ್ತಿಲ್ಲ ಅಂತ, ನಾನೇನು ನೋಡಿಲ್ಲ ಅಂತೆಲ್ಲ. ಹಂಗಾದರೆ ನೀವು ಹಂಗೆ ಹೋಗಿಲ್ವಾ ಅಲ್ಲಿ ಅಂತ ಭದ್ರಕ, ಇಲ್ಲ ನಾನು ಎಲ್ಲೂ ಹೋಗಿದ್ದು ನನಗೇನು ಗೊತ್ತಿಲ್ಲ ಅಂತೆಲ್ಲ, ನೀವೆಲ್ಲೂ ಹೋಗಿಲ್ಲ ಅನ್ನೋದಾದರೆ ನೀವು ಕೈಯಲ್ಲಿರೋ ಪುಟ್ಟಿ ಆ ಜಾಗದಲ್ಲಿ ಹೆಂಗೆ ಬಿದ್ದಿತ್ತು ಅಂತೆಲ್ಲ ಕೇಳಿದಾಗ ಆವಾಗ ಪುಟ್ಟಿ ನೋಡಿದ, ಅದು ಏನಂತ ಇನ್ನೂ ಟ್ವಿಸ್ಟ್ ಐತಿ, ನಾನು ಕಾಡಿಂದ ಆಚೆ ಪುಟ್ಟಿ ಅಲ್ಲಿ ಬಿದ್ದಿದ್ದು ನಾನು ನಿಮ್ಮ ಹತ್ರ ಬಂದು ಕೇಳ್ತಾ ಇರೋದು ಅಂತೆಲ್ಲ ಹೇಳ್ತಾನೆ. ಇದು ಇವತ್ತಿನ ಎಪಿಸೋಡ್. ಇದು ಒಂದು ಹೆಣ್ಮಗಳು, ಅದ್ರಾಗೂ ಒಂದು ಗರ್ಭಿಣಿ ಹೆಣ್ಮಗಳು ಶ್ರಮ ಪಟ್ಟಿರೋದು ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಇನ್ನು ನಾಳೆ ಎಪಿಸೋಡ್ ಬರುತ್ತೆ. ನಾಳೆ ಎಪಿಸೋಡಲ್ಲಿ ಅವನು ಎಲ್ಲೇ ಇದ್ದಾನ ಅಂದರೆ ಎಲ್ಲೇ ಅವನು ಅಂತಾರೆ, ಯಾರತ್ತೆ ಅಂತ ಅಂದರೆ ನೀವು ಮುಟ್ಟೇ ಇಲ್ಲ ಗೊತ್ತೇ ಅಂತ ಭದ್ರ ಐತಿ ನಾಳೆ